ನಮಸ್ಕಾರ ಸ್ನೇಹಿತರೆ, ಇಸ್ಮಾಯಿಲ್ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಶ್ರೀ. 1954 ಜುಲೈಯಲ್ಲಿ ಜಪಾನ್ನ ಟೋಕಿಯೋದ ಹಾನೆಡಾ ಏರ್ಪೋರ್ಟ್ನಲ್ಲಿ ಒಂದು ವಿಸ್ಮಯಕಾರಿ ಘಟನೆ ನಡೆಯುತ್ತದೆ. ಯುರೋಪಿಯನ್ ಏರ್ಲೈನ್ಸ್ನ ಒಂದು ವಿಮಾನ ಜಪಾನ್ನ ಹಾನೆಡಾ ಏರ್ಪೋರ್ಟ್ನಲ್ಲಿ ಬಂದು ಇಳಿಯುತ್ತದೆ. ಪ್ರಯಾಣಿಕರೆಲ್ಲ ಇಳಿದು ತಮ್ಮ ಚೆಕ್ಕಿಂಗ್ ಕೌಂಟರ್ನತ್ತ ಸಾಗುತ್ತಾರೆ. ಚೆಕ್ಕಿಂಗ್ ಕೌಂಟರ್ನಲ್ಲಿ ಇದ್ದ ಅಧಿಕಾರಿಗಳು ಎಲ್ಲರ ಪಾಸ್ಪೋರ್ಟ್ಗಳನ್ನು ಕೂಡ ಚೆಕ್ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಒಬ್ಬ ಪ್ರಯಾಣಿಕನ ಪಾಸ್ಪೋರ್ಟನ್ನು ನೋಡಿದ ಆ ಚೆಕ್ಕಿಂಗ್ ಅಧಿಕಾರಿಗಳಿಗೆ ಗೊಂದಲ ಆಗುತ್ತದೆ. ಆ ಪಾಸ್ಪೋರ್ಟನ್ನು ನೋಡಿದ ಅಧಿಕಾರಿಗಳು ಅಕ್ಷರಶಃ ಮೂಕವಿಸ್ಮಿತರಾಗುತ್ತಾರೆ. ಆ ಪಾಸ್ಪೋರ್ಟ್ನಲ್ಲಿ ಆ ವ್ಯಕ್ತಿಯ ದೇಶ ಟಾರೆಡ್ ಎಂದು ನಮೂದಾಗಿತ್ತು. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅನೇಕ ದೇಶಗಳಿರುತ್ತವೆ. ಅದರಲ್ಲಿ ಕೆಲವು ಎಷ್ಟು ಚಿಕ್ಕದಾಗಿರುತ್ತವೆಂದರೆ ಅದರ ಹೆಸರು ಕೂಡ ನಮಗೆ ಗೊತ್ತಿರುವುದಿಲ್ಲ. ಆದರೆ ಅದು ಈ ಪ್ರಪಂಚದ ಭೂಪಟದಲ್ಲಿ ಖಂಡಿತವಾಗಿಯೂ ದಾಖಲಾಗಿರುತ್ತವೆ. ಆದರೆ ಈ ವ್ಯಕ್ತಿ ಹೇಳಿದ ಟಾರೆಡ್ ಎಂಬ ದೇಶ ಪ್ರಪಂಚದ ಭೂಪಟದಲ್ಲಿ ಅಸ್ತಿತ್ವದಲ್ಲಿಯೇ ಇರಲಿಲ್ಲ. ಆ ವ್ಯಕ್ತಿ ನೀಳ ಕಾಯದವನಾಗಿದ್ದು ಬಿಳಿ ಬಣ್ಣವನ್ನು ಹೊಂದಿದ್ದ ಮತ್ತು ಗಡ್ಡವನ್ನು ಕೂಡ ಹೊಂದಿದ್ದ. ನೋಡುವುದಕ್ಕೆ ಯುರೋಪಿಯನ್ಸ್ ಪ್ರಜೆಯಂತೆ ಕಾಣುತ್ತಾ ಇದ್ದ. ಅವನ ಪಾಸ್ಪೋರ್ಟ್ನಲ್ಲಿ ಅನೇಕ ದೇಶಗಳ ಮೊಹರು ಇತ್ತು. ಆದ್ದರಿಂದ ಅವನು ಅನೇಕ ದೇಶಗಳನ್ನು ಸುತ್ತಿ ಬಂದಿದ್ದಾನೆ ಅಂತ ತಿಳಿಯಬಹುದಿತ್ತು. ಜಪಾನ್ ದೇಶಕ್ಕೂ ಕೂಡ ಅವನು 3 ಬಾರಿ ಬಂದ ಬಗ್ಗೆ ದಾಖಲಾಗಿತ್ತು. ಅಂದರೆ ಕಳೆದ 5 ವರ್ಷಗಳಲ್ಲಿ ಅವನು ಜಪಾನ್ ದೇಶಕ್ಕೆ ಬಿಸ್ನೆಸ್ಗೋಸ್ಕರ 3 ಸಲ ಬಂದಿದ್ದ ಎಂದು ತಿಳಿಯುತ್ತಿತ್ತು. ಪಾಸ್ಪೋರ್ಟ್ನಲ್ಲಿ ದಾಖಲಾಗಿರುವ ಪ್ರಕಾರ ಆ ವ್ಯಕ್ತಿಯ ಹೆಸರು ಬೆರ್ಹಾರ್ಡ್ರಿಕ್ ಜೆನಾಸ್ಪರ್ ಎಂದಾಗಿತ್ತು. ಅವನು ಜಪಾನ್ ಭಾಷೆಯನ್ನು ಸುಲಭವಾಗಿ ಮಾತನಾಡುತ್ತಿದ್ದ. ಅದರಿಂದಾಗಿ ಆ ಅಧಿಕಾರಿಗಳಿಗೆ ಅವನಲ್ಲಿ ವ್ಯವಹರಿಸಲು ತುಂಬ ಸುಲಭವಾಗಿತ್ತು. ಆದರೆ ಅವನ ಭಾಷೆಯ ಶೈಲಿ ಫ್ರೆಂಚ್ ಪ್ರಜೆಯಂತೆ ಇತ್ತು. ಜೊತೆಗೆ ಆ ವ್ಯಕ್ತಿಯಲ್ಲಿ ಒಂದು ಹೋಟೆಲ್ನ ರೂಮ್ ಬುಕ್ಕಿಂಗ್ ಸ್ಲಿಪ್, ಒಂದು ಕಂಪನಿಯ ಅಪಾಯಿಂಟ್ಮೆಂಟ್ ಲೆಟರ್ ಮತ್ತು ಒಂದಷ್ಟು ಕರೆನ್ಸಿಗಳು ಇದ್ದವು. ಜೊತೆಗೆ ಒಂದು ಟ್ರಾವೆಲ್ ಚೆಕ್ ಕೂಡ ಇತ್ತು. ಇದರಿಂದ ತಿಳಿಯುತ್ತಿದ್ದುದೇನೆಂದರೆ ಆ ವ್ಯಕ್ತಿ ಯಾವುದೋ ಬಿಸ್ನೆಸ್ಗಾಗಿ ಒಂದು ಕಂಪನಿಗೆ ಹೋಗುವವನಿದ್ದ. ಜೊತೆಗೆ ಉಳಿದುಕೊಳ್ಳಲು ಹೋಟೆಲ್ ರೂಮ್ ಕೂಡ ಬುಕ್ಕಿಂಗ್ ಮಾಡಿದ್ದ. ಆದರೆ ತನಿಖೆಯಿಂದ ಬಹಿರಂಗವಾದುದೆಂದರೆ ಅಂಥ ಹೋಟೆಲ್ ಏನೋ ಜಪಾನ್ನಲ್ಲಿ ಇತ್ತು, ಆ ಹೆಸರಿನ ಹೋಟೆಲ್ ಇತ್ತು ಜಪಾನಿನಲ್ಲಿ. ಆದರೆ ಅಂತಹ ಯಾವುದೇ ವ್ಯಕ್ತಿ ಕೂಡ ಆ ಹೋಟೆಲ್ನಲ್ಲಿ ರೂಮ್ ಬುಕ್ಕಿಂಗ್ ಮಾಡಿರಲಿಲ್ಲ. ಮತ್ತೆ ಕಂಪನಿಯ ವಿಷಯಕ್ಕೆ ಬರುವುದಾದರೆ ಆ ಹೆಸರಿನ ಕಂಪನಿ ಕೂಡ ಜಪಾನ್ನಲ್ಲಿಯೇ ಇತ್ತು. ಆದರೆ ಯಾವುದೇ ವ್ಯಕ್ತಿಗೆ ಆ ಕಂಪನಿಯವರು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರಲಿಲ್ಲ. ಇನ್ನು ಬ್ಯಾಂಕಿನ ಬಗ್ಗೆ ಹೇಳುವುದಾದರೆ ಅವನಿಗೆ ಚೆಕ್ ಇಶ್ಯೂ ಮಾಡಿದಂತಹ ಯಾವುದೇ ಬ್ಯಾಂಕ್ ಕೂಡ ಜಪಾನ್ನಲ್ಲಿ ಇರಲಿಲ್ಲ. ಅಧಿಕಾರಿಗಳಿಗೆ ಸ್ವಲ್ಪ ಗೊಂದಲವಾಯಿತು. ಅಧಿಕಾರಿಗಳು ಆ ವ್ಯಕ್ತಿಯೊಬ್ಬ ಫ್ರಾಡ್ ಹಾಗೂ ಬಿಸ್ನೆಸ್ನ ನೆಪ ಇಟ್ಟುಕೊಂಡು ಜಪಾನ್ಗೆ ನುಸುಳುತ್ತಿದ್ದ ಎಂದು ತೀರ್ಮಾನಿಸಿ ಆತನನ್ನು ಹೆಚ್ಚಿನ ತನಿಖೆಗಾಗಿ ಆಫೀಸ್ ರೂಮ್ಗೆ ಕರೆದೊಯ್ದರು. ಆಫೀಸ್ ರೂಮ್ನಲ್ಲಿ ಅಧಿಕಾರಿಗಳು ಆ ವ್ಯಕ್ತಿಯ ಮುಂದೆ ಪ್ರಪಂಚದ ಭೂಪಟವನ್ನು ಹರಡಿ ನಿನ್ನ ಟಾರೆಡ್ ದೇಶವನ್ನು ತೋರಿಸು ಎಂದು ಕೇಳಿಕೊಂಡರು. ಆಗ ಆ ವ್ಯಕ್ತಿಯು ಫ್ರಾನ್ಸ್ ಮತ್ತು ಸ್ಪೇನ್ನ ಮಧ್ಯೆ ಇರುವ ಚಿಕ್ಕ ದೇಶವನ್ನು ತೋರಿಸಿದ. ಆದರೆ ಆ ದೇಶದ ಹೆಸರು ಆಂಡೋರಾ ಆಗಿತ್ತು. ಆ ವ್ಯಕ್ತಿ ಹೇಳುತ್ತಾ ಇದ್ದುದೇನೆಂದರೆ ಟಾರೆಡ್ ಒಂದು ಮುಂದುವರಿದ ದೇಶ ಹಾಗೂ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ ದೇಶ ಎಂದು ಹೇಳುತ್ತಾ ಇದ್ದ. ಆದರೆ ಆಂಡೋರಾ ಅಂತಹ ಯಾವುದೇ ಮುಂದುವರಿದ ದೇಶ ಕೂಡ ಆಗಿರಲಿಲ್ಲ ಹಾಗೂ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಅದಕ್ಕೆ ಇರಲಿಲ್ಲ. ಜೊತೆಗೆ ಟಾರೆಡ್ ಹಾಗೂ ಆಂಡೋರಾ ಇವುಗಳ ಮಧ್ಯೆ ಯಾವುದೇ ಸಾಮ್ಯತೆ ಕೂಡ ಇರಲಿಲ್ಲ. ಹಾಗೆ ನೋಡಿದರೆ ಟಾರೆಡ್ ಹೆಸರಿನ ಯಾವುದೇ ಒಂದು ಸ್ಥಳ ಕೂಡ ಆ ಆಂಡೋರಾ ದೇಶದಲ್ಲಿ ಇರಲಿಲ್ಲ. ಹಾಗೂ ಪ್ರಪಂಚದ ಯಾವುದೇ ಸ್ಥಳದ ಹೆಸರು ಕೂಡ ಟಾರೆಡ್ ಆಗಿರಲಿಲ್ಲ. ಅಧಿಕಾರಿಗಳಿಗೆ ಈತನೊಬ್ಬ ನುಸುಳುಕೋರ ಎಂದು ದೃಢಪಟ್ಟು ಆತನನ್ನು ಹೆಚ್ಚಿನ ತನಿಖೆಗಾಗಿ ಒಂದು ಹೋಟೆಲ್ ರೂಮ್ನಲ್ಲಿ ಬಂಧಿಸಿಟ್ಟರು. ಮುಂದಿನ ತನಿಖೆಗಾಗಿ ಅವನಲ್ಲಿದ್ದ ಎಲ್ಲ ದಾಖಲೆ ಪತ್ರಗಳನ್ನೆಲ್ಲ ವಶಪಡಿಸಿಕೊಂಡು ಒಂದು ಫೈಲ್ನಲ್ಲಿ ಭದ್ರವಾಗಿ ಇಟ್ಟರು. ಇನ್ನಷ್ಟು ವಿಚಾರಣೆ ನಡೆಸಿದಾಗ ಆ ವ್ಯಕ್ತಿಗೆ ತನ್ನ ಅಧಿಕೃತತೆಯನ್ನು ಸಾಬೀತುಪಡಿಸಲು ಸಾಧ್ಯವಾಗಲೇ ಇಲ್ಲ. ಇವರೆಲ್ಲ ಸೇರಿ ತನ್ನನ್ನು ತಮಾಷೆ ಮಾಡುತ್ತಾರೆ ಎಂಬಂತಹ ಮನೋಸ್ಥಿತಿ ಆತನ ಮುಖದ ಮೇಲೆ ಎದ್ದು ಕಾಣುತ್ತಾ ಇತ್ತು. ತನ್ನ ಅಧಿಕೃತತೆಯನ್ನು ಸಾಬೀತುಪಡಿಸಲಾಗದ ಕಾರಣ ಆ ವ್ಯಕ್ತಿಯನ್ನು ಅದೇ ಹೋಟೆಲ್ ರೂಮ್ನಲ್ಲಿ ಮತ್ತೆ ಬಂಧಿಸಿ ಇಡಲಾಯಿತು ಹಾಗೂ ಮರುದಿನ ಮತ್ತೆ ತನಿಖೆ ಮುಂದುವರಿಸುವುದಾಗಿ ತೀರ್ಮಾನಿಸಲಾಯಿತು. ಅದರಂತೆ 2 ವ್ಯಕ್ತಿಗಳನ್ನು ಕಾವಲಿರಿಸಿ ಅಧಿಕಾರಿಗಳು ತೆರಳಿದರು. ಆದರೆ ಮರುದಿನ ಬೆಳಿಗ್ಗೆ ಆ ಹೋಟೆಲ್ ರೂಮ್ನ ಬಾಗಿಲು ತೆರೆದಾಗ ಆ ವ್ಯಕ್ತಿಯೇ ಅಲ್ಲಿರಲಿಲ್ಲ. ಒಳಗಿನಿಂದ ಕಿಟಕಿ ಬಾಗಿಲುಗಳೆಲ್ಲ ಒಳಗಿನಿಂದ ಚಿಲಕ ಹಾಕಿ ಭದ್ರವಾಗಿ ಮುಚ್ಚಲಾಗಿತ್ತು. ಹಾಗಾದರೆ ಆ ವ್ಯಕ್ತಿ ಎಲ್ಲಿ ಹೋದ?
ಇದು ನಿಜವಾಗಿ ಒಂದು ವಿಸ್ಮಯಕಾರಿ ಘಟನೆಯಾಗಿತ್ತು. ಹೊರಗೆ ಇಬ್ಬಿಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳಿದ್ದರು ಹಾಗೂ ಕಿಟಕಿ ಹಾಗೂ ಬಾಗಿಲುಗಳ ಚಿಲಕ ಒಳಗಿನಿಂದ ಹಾಕಲಾಗಿತ್ತು. ಆತ ಉಳಿದುಕೊಂಡ ಹೋಟೆಲ್ ರೂಮ್ನಲ್ಲಿ ಯಾವುದೇ ಸಂದೇಶದ ಚೀಟಿ ಕೂಡ ಇರಲಿಲ್ಲ. ಇನ್ನೂ ಒಂದು ವಿಸ್ಮಯಕಾರಿ ಘಟನೆ ಎಂದರೆ, ಯಾವ ಫೈಲ್ನಲ್ಲಿ ಆ ವ್ಯಕ್ತಿಯ ದಾಖಲೆಗಳನ್ನೆಲ್ಲ ಭದ್ರವಾಗಿ ಇರಿಸಲಾಗಿತ್ತು, ಮರುದಿನ ನೋಡಿದಾಗ ಆ ಫೈಲ್ನ ಒಳಗಿದ್ದ ಎಲ್ಲ ಕಾಗದ ಪತ್ರಗಳು ಕೂಡ ಖಾಲಿ ಪೇಪರ್ಗಳಾಗಿ ಮಾರ್ಪಟ್ಟಿದ್ದವು. ಅಸಲಿಗೆ ಆ ದಾಖಲೆಗಳೆಲ್ಲ ಮಾಯವಾಗಿದ್ದವು. ಈ ಒಂದು ಪ್ರಕರಣ ನಡೆದು 70 ವರ್ಷಗಳು ಆದರೂ ಕೂಡ ಇಂದಿಗೂ ಕೂಡ ಆ ವ್ಯಕ್ತಿ ಎಲ್ಲಿಂದ ಬಂದ, ಎಲ್ಲಿ ಹೋದ ಎಂಬುದರ ಬಗ್ಗೆ ಸುಳಿವೇ ಸಿಗಲಿಲ್ಲ. ಮಲ್ಟಿವರ್ಲ್ಡ್ ಹಾಗೂ ಟೈಮ್ ಟ್ರಾವೆಲ್ನಂತಹ ವಿಷಯಗಳನ್ನು ನಂಬುವವರ ಸಿದ್ಧಾಂತದ ಪ್ರಕಾರ ಆ ವ್ಯಕ್ತಿ ಬೇರೆಯೇ ಯಾವುದೋ ಒಂದು ಪ್ರಪಂಚದ ವ್ಯಕ್ತಿಯಾಗಿದ್ದು ಯಾವುದೋ ಒಂದು ಡೈಮೆನ್ಷನ್ನಿಂದ ಈ ಭೂಮಿಗೆ ಬರುತ್ತಾನೆ ಹಾಗೂ ಯಾವುದೋ ಒಂದು ಡೈಮೆನ್ಷನ್ನಿಂದ ಈ ಭೂಮಿಯಿಂದ ಹೊರಟು ಹೋಗುತ್ತಾನೆ. ಇದು ಮಲ್ಟಿವರ್ಲ್ಡ್ ಹಾಗೂ ಟೈಮ್ ಟ್ರಾವೆಲ್ನಂತಹ ಸಿದ್ಧಾಂತಗಳನ್ನು ನಂಬುವ ಜನರ ಪ್ರಕಾರದ ವಾದ. ಹಲವಾರು ವಿಜ್ಞಾನಿಗಳು ಕೂಡ ಈ ಟೈಮ್ ಟ್ರಾವೆಲ್ ಹಾಗೂ ಮಲ್ಟಿ ಯೂನಿವರ್ಸ್ ಈ ಸಿದ್ಧಾಂತವನ್ನು ಒಪ್ಪುತ್ತಾರೆ. ಆದರೆ ಯಾವುದೇ ವಿಜ್ಞಾನಿಗೂ ಕೂಡ ಇದನ್ನು ಸಾಬೀತುಪಡಿಸಲು ಈ ತನಕ ಆಗಲಿಲ್ಲ. ಆ ಸಿದ್ಧಾಂತದ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ನಮ್ಮದೊಂದೇ ಪ್ರಪಂಚ ಇರುವುದಲ್ಲ, ಇಂತಹ ಅನೇಕ ಮಲ್ಟಿ ಯೂನಿವರ್ಸ್ಗಳು ಇರುತ್ತವೆ ಹಾಗೂ ಆ ವ್ಯಕ್ತಿ ಕೂಡ ಅಂತಹದ್ದೇ ಯಾವುದೋ ಒಂದು ಪ್ರಪಂಚದಿಂದ ಬಂದಿರಬಹುದು ಎಂದು ಅವರು ನಂಬುತ್ತಾರೆ. ಈ ಮಲ್ಟಿ ಯೂನಿವರ್ಸ್ ವಾದವು ನಮ್ಮ ಪುರಾಣಗಳಲ್ಲಿ ಕೂಡ ಉಲ್ಲೇಖವಾಗಿದೆ. ನಮ್ಮ ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಅವುಗಳೆಂದರೆ ಸತ್ಯಲೋಕ, ತಪಲೋಕ, ಮಹರ್ಲೋಕ, ಜನಲೋಕ, ಸ್ವರ್ಗಲೋಕ, ಭೂವರಲೋಕ, ಭೂಲೋಕ. ಇದು ನಮ್ಮ ಮೇಲೆ ಆಯಿತು. ಇನ್ನು ನಮ್ಮ ಕೆಳಗೆ ಅಂದರೆ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.